ನಮಸ್ಕಾರ. ಬಹಳಷ್ಟು ಹಳೆಯ ಮುಖಗಳು ಈಗ ಒಂದ್ 2 ವರ್ಷದಿಂದ ಎಲ್ರನ್ನೂ ನೋಡಕ್ ಆಗಿಲ್ಲ ಜಾಸ್ತಿ. ನಾನು ಬೆಂಗಳೂರಿಗೆ ಬಂದಿದ್ರಿಂದ, ಬಟ್ ಮೈಸೂರಲ್ಲಿ ಇದ್ದಾಗ ನಿಮ್ಮೂರೇ ನಮಗೆ ಕಾರ್ಯಕ್ಷೇತ್ರ ಆಗಿದ್ರಿಂದ ಹೆಚ್ಚು ಒಡನಾಟ ಇತ್ತು. ಆದರೂ ಕೂಡ ಈ ಸೋಷಿಯಲ್ ಮೀಡಿಯಾ ಸಲುವಾಗಿ ಯೂಟ್ಯೂಬ್, ಫೇಸ್ಬುಕ್, ವಾಟ್ಸಪ್ ಇರೋದ್ರಿಂದ ಪರ್ಸ್ನಲಿ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿರಂತರವಾಗಿ ಸಂಪರ್ಕದಲ್ಲಿ ಇರೋದಕ್ಕೆ ಸಾಧ್ಯ ಆಗಿದೆ. ಈಗ ಎಲ್ಲ ನಮಗೆ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಮಗೆ ಜೂನಲ್ಲಿ ಹಾಕ್ತಾರೆ ಅರಿಶಿನ. ನಮ್ಮ ಗುಂಡ್ಲುಪೇಟೆ ಹಳೆ ಮೈಸೂರು ಭಾಗಕ್ಕೆ ಬಂದ್ರೆ ಏಪ್ರಿಲ್ ಇಂದ ಶುರುವಾಗುತ್ತೆ. ಸೊ ಈಗೆಲ್ಲ ಬೆಳೆ ಒಂದು 4 ತಿಂಗಳು 5 ತಿಂಗಳು ಆಗಿರ್ಬೋದು. ಈಗ ಬೆಳೆ ಆ ಒಂದು ಸ್ಟೇಜಲ್ಲಿ ಇದೆ. ಈಗೆಲ್ಲ ಏನಿದ್ರು ನಮ್ಗೆ ಕೆಳಗಡೆ ಭೂಮಿ ಕೆಳಗಡೆ ಬೆಳವಣಿಗೆ ಸ್ಟಾರ್ಟ್ ಆಗಿದೆ. ಇಲ್ಲಿವರೆಗೂ ಭೂಮಿ ಮೇಲ್ಗಡೆ ಬೆಳೆದಿತ್ತು ಅರಿಶಿನ. ಸೊ ಆ ನಿಟ್ಟಿನಲ್ಲಿ ಇವತ್ತಿಂದು ಪ್ರೆಸೆಂಟೇಶನ್ ಮುಂದಕ್ಕೆ ಹೋಗೋಣ. ನನ್ನ ನಂಬರ್ ಅಲ್ಲಿದೆ. ನಂಬರ್ ಕೊಟ್ಟ ತಕ್ಷಣ ನಾನು ನಿಮ್ಮ ಎಲ್ಲಾ ಕರೆಗಳನ್ನು ಸ್ವೀಕರಿಸ್ತೀನಿ ಅಂತ ಏನು ಅನ್ಕೋಬೇಡಿ. ನಮಗೆ 9 ರಿಂದ 5 ಕಾಲೇಜು, ಸ್ಟೂಡೆಂಟ್ಸು, ಮೀಟಿಂಗು, ಆಳಮಳ ಏನೇನೇ ಇರುತ್ತೆ, ನಿಮ್ಗೆ ರೈತರಿಗೆ ಗೊತ್ತಿರುತ್ತೆ. ಆದಷ್ಟು ರೆಸ್ಪಾಂಡ್ ಮಾಡ್ತೀವಿ, ಇಲ್ಲ ಅಂತ ಏನು ಹೇಳಲ್ಲ. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದೀನಿ, ಜಾಸ್ತಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದೀನಿ. ಈಗ ಯಾರಿಗೋ ಒಂದು ಮೆಸೇಜ್ ನಾನು ನಿಮಗೆ ಕಾಲ್ ಮಾಡಿ ಹೇಳೋದ್ಕಿಂತ, ಈಗ ನಾನೊಂದು ಯೂಟ್ಯೂಬಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕಳಿಸಿದ್ರೆ ಅದು ಬೆಳೆಯವರೆಲ್ಲ ನೋಡಿರ್ತಾರೆ. ಆಲ್ಮೋಸ್ಟ್ ಒಂದು 50% ಜನನಾರು ನೋಡ್ತಾರೆ. ಅಟ್ಲೀಸ್ಟ್ ತಲುಪೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ಟೆಮ್ ಬೋರರಿಂದ ನಿಮಗೇನು ಕೊಳೆ ರೋಗ ಜಾಸ್ತಿ ಬರೋದಿಲ್ಲ. ಅದರಿಂದ ಅದಕ್ಕೂ ಜಾಸ್ತಿ ಸಂಬಂಧ ಇಲ್ಲ. ಹಿಂಗೆ ಸುಳಿ ಒಣಗುತ್ತೆ, ಫಸ್ಟ್ ಹಳದಿ ಆಗುತ್ತೆ, ಒಣಗುತ್ತೆ. ಹಿಂಗ್ ಹಿಡ್ಕೊಂಡು ಹಿಂಗ್ ಕಿತ್ರೆ ಈಸಿಲಿ ಬರುತ್ತೆ. ಅದು ಬಹುತೇಕ ನಿಮ್ ಕುಟ್ಟೆ ಉಳದಿಂದ ಆಗಿರುತ್ತೆ. ಅದು ಅರಿಶಿನದಲ್ಲಿ ಕೊಳೆ ರೋಗ ಅಂತ ನಾನು ಕೇಳ್ತಾ ಇರೋದು ಸ್ವಲ್ಪ ಈ ವರ್ಷ. ಹಿಂದಿನ ವರ್ಷಗಳಲ್ಲಿ ಅಷ್ಟೊಂದು ಎಲ್ಲೋ ಮಳೆ ಜಾಸ್ತಿ ಆದ ವರ್ಷಗಳು ಮಾತ್ರ ಕೊಳೆ ಇತ್ತೆ ವಿನಃ ಅದರ್ವೈಸ್ ಅರಿಶಿನದಲ್ಲಿ ಕೊಳೆ ರೋಗ ನಮ್ಮನ್ನು ಕಾಡ್ಸೋ ಅಷ್ಟು ಬಂದಿಲ್ಲ. ಬಟ್ ಎಲೆ ಮಚ್ಚೆ ರೋಗ, ಈ ಲೀಫ್ ಸ್ಪಾಟ್ ಎಲ್ಲ ಕೆಲವು ಕಡೆ ಅಗ್ರವೇಟ್ ಆಗಿದೆ. ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ, ತೊಂದರೆ ಇಲ್ಲ. ಸೊ ಇದೆಲ್ಲ ಇದೆ ಇದರಲ್ಲಿ. ಇವೆಲ್ಲ ಏನು ಹೇಳಲ್ಲ ನಾನು, ನಿಮ್ಗೆಲ್ಲ ಗೊತ್ತಿದೆ. ಇದು ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಡ. ಈ ಸಾಧಾರಣ ನೀವೆಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಸಿರ್ತೀರಿ ಅರಿಶಿನಕ್ಕೆ. ಸೊ ನಿಮಗೆ ಬೇರೆ ಬೇರೆ ತರ ಮಣ್ಣು ಇರ್ತವೆ. ಮರಳು ಮಣ್ಣು ಇರ್ಬೋದು, ಗೋಡ್ ಮಣ್ಣು ಇರ್ಬೋದು, ಅಥವಾ ಕಪ್ ಮಣ್ಣು ಇರ್ಬೋದು. ಎಲ್ಲಾ ತರದ ಮಣ್ಣಲ್ಲೂ ಅರಿಶಿನ ಬೆಳೀತಾರೆ. ಎಲ್ಲಾ ತರದ ಮಣ್ಣಿಗೂ ಒಂದೇ ತರ ಡ್ರಿಪ್ ನಡೆಯಲ್ಲ. ಡ್ರಿಪ್ ಅದೇ ಲ್ಯಾಟ್ರಲ್ಲೇ ಇಲ್ಲ 12 mm ಹಾಕಿರ್ತೀರಿ, ಇಲ್ಲ 16 mm ಹಾಕಿರ್ತೀರಿ, ಸರಿ. ಆದ್ರೆ ಒಂದು ಡ್ರಿಪ್ಪರ್ ಅಥವಾ ಎಮಿಟರ್ ಇಂದ ಇನ್ನೊಂದು ಎಮಿಟರ್ಗೆ ಡಿಸ್ಟೆನ್ಸ್ ನಮ್ ತಲೆಯಲ್ಲಿ ಇರ್ಬೇಕು. ಅದು ಹಂಗೆ ಅವನಿಗೆ ತಿಳಿದಂಗೆ ಮಾಡೋಗಿರ್ಬೋದು. ಇಲ್ಲಿ 2 ಇಂಪಾರ್ಟೆಂಟ್ ವಿಚಾರ ಡ್ರಿಪ್ ಮಾಡಿಸಿದಾಗ. ಒಂದು, ನಿಮ್ದು ಮರಳು ಮಣ್ಣಾಗಿದ್ರೆ ಈ ಒಂದು ಡ್ರಿಪ್ಪರ್ ಇನ್ನೊಂದು ಡ್ರಿಪ್ಪರ್ಗೆ ತುಂಬಾ ಕಡಿಮೆ ಡಿಸ್ಟೆನ್ಸ್ ಇರಬೇಕು, 30 ಸೆಂಟಿಮೀಟರ್ ಇರಬೇಕು. ಗೋಡ್ ಮಣ್ಣಾಗಿದ್ರೆ ಒಂದು 40 ಇರ್ಬೋದು. ಈ ಕಪ್ ಮಣ್ಣಾಗಿದ್ರೆ 50-60ವರೆಗೂ ಇರ್ಬೋದು. ಯಾಕಂದ್ರೆ ಕಪ್ ಮಣ್ಣಲ್ಲಿ ನೀರು ಅಗಲ ಹೋಗುತ್ತೆ, ಆಳ ಹೋಗಲ್ಲ. ಮರಳು ಮಣ್ಣಾದ್ರೆ ಕೆಳಗೆ ಹೋಗುತ್ತೆ ನೀರು. ಸೊ ಇದೊಂದು ಮನಸ್ಸಲ್ಲಿ ಇಟ್ಕೊಂಡು ನೀವು ಯಾವ ಡ್ರಿಪ್ ಮಾಡಿಸ್ಬೇಕು ಅಂತ ಗೊತ್ತಾಗಬೇಕು. ಒಂದೇದು, ಈಗ ಡ್ರಿಪ್ ಮಾಡಾಗಿದೆ, ಟೆಸ್ಟ್ ಮಾಡ್ಬೇಕು ನೀವು ಎಲ್ಲಾ ಕಡೆಗೂ ನೀರ್ ಬರ್ತಾ ಇದೆಯೋ ಇಲ್ಲ ಅಂತ. ಒಂದು, ಇನ್ನೊಂದು, ಎಲ್ಲಾ ಕಡೆನೂ ಒಂದೇ ಪ್ರಮಾಣದಲ್ಲಿ ನೀರು ಬರ್ಬೇಕು. ಈಗ ನೀವು ಒಂದು ಬಾಟ್ಲುಗಳು ಇಟ್ಟರೆ ಒಂದು 5 ಕಡೆ 60 ಲೀಟರ್ ಒಂದು 5 ನಿಮಿಷ ನೋಡ್ಕೊಂಡ್ರೆ ಡ್ರಿಪ್ ಆನ್ ಮಾಡಿ, ಎಲ್ಲಾ ಬಾಟ್ಲಲ್ಲೂ ಅಷ್ಟೇ ನೀರು ಕಲೆಕ್ಟ್ ಆಗಿರ್ಬೇಕು. ಒಂದ್ ಕಡೆ ಅರ್ಧ ಲೀಟ್ರು, ಇನ್ನೊಂದ್ ಕಡೆ 3/4 ಲೀಟ್ರು, ಇನ್ನೊಂದ್ ಕಡೆ 1/4 ಲೀಟ್ರು. ಹಿಂಗಾದ್ರೆ ಸಮಸ್ಯೆ ಆಗುತ್ತೆ. ಬೆಳವಣಿಗೆನಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ. ನೀವು ಸುಮಾರು ಜನ ಗೊಬ್ಬರನು ಕೂಡ ಡ್ರಿಪ್ ಅಲ್ಲಿ ಕೊಡೋದ್ರಿಂದ ಸೊ ಅಲ್ಲಿ ಅದನ್ನ ನೋಡ್ಕೋಬೇಕು. ಅದೊಂದು ಕರೆಕ್ಷನ್ ರೈತರು ಮಾಡ್ಕೋಬೇಕು. ಸುಮ್ಮನೆ ಅದೇನೋ ಸಬ್ಸಿಡಿ ಬರುತ್ತೆ ಅವ್ರೇನೋ ಮಾಡಿರುವಂತಲ್ಲ. ನಮ್ಮಲ್ಲಿ ಕಂಪ್ನಿಯವ್ರು ಮಾಡೋದಕ್ಕಿಂತ ರೈತರೇ ಮಾಡ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಂತಾರೆ ಎಷ್ಟೊಂದ್ ಜನ. ಯಾಕಂದ್ರೆ ಡ್ರಿಪ್ ನಿಮ್ಮ ಹೆಡ್ ಯೂನಿಟ್ ಹತ್ರ ಪ್ರೆಷರ್ ಜಾಸ್ತಿ ಇರುತ್ತೆ, ಆ ಕಡೆ ಕೊನೆಯಲ್ಲಿ ಪ್ರೆಷರೇ ಇರೋದಿಲ್ಲ. ಸೊ ಅದಕ್ಕೆ ಒಂದು ಪ್ರೆಷರ್ ಗೇಜು ಇಟ್ಕೋಬೇಕು. ನಾವು ರೈತರು ನಮ್ಗೆ ಇವೆಲ್ಲ ಗೊತ್ತಾಗಲ್ಲ ಅಂತ ಅನ್ನೋದು ಬಿಡ್ಬೇಕು. ವಿಜ್ಞಾನ, ಯಂತ್ರಗಳು ಇದೆಲ್ಲದೂ ಬೇಕು ನಮ್ಗೆ. ಸೊ ಎಲ್ಲದ್ರ ಬಗ್ಗೆ ನಾಲೆಡ್ಜ್ ತಗೋತಾ ಹೋಗ್ಬೇಕು ನಾವು. ಸೊ ಇಲ್ಲಾಂದ್ರೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಎಲ್ಲಾ ಮಣ್ಣಲ್ಲೂ ಬೆಳಿತಾರೆ. ನಾವು ಗೋಡ್ ಮಣ್ಣು ಸೂಕ್ತ ಅಂತೀವಿ. ನಿಮಗೆ ಯಾವ ಮಣ್ಣಿದೆ ಆ ಮಣ್ಣಲ್ಲಿ ಬೆಳಿತಾ ಇರ್ತೀರಿ, ಏನು ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಮಣ್ಣನ್ನು ನಾವು ಅದೇ ತರ ಮ್ಯಾನೇಜ್ ಮಾಡ್ಬೇಕು. ನೋಡ್ರಿ, ಯಾರೋ ಒಬ್ರು ಈ ತರ ಮಣ್ಣಲ್ಲಿ ಅರಿಶಿನ ಹಾಕಿದ್ದಾರೆ. ಈ ತರ ಮಣ್ಣು ನೋಡ್ರಿ, ಯಾರು ಅರಿಶಿನ ಹಾಕ್ರಿ ಅಂತ ಹೇಳಕ್ಕಾರ ಆಗತ್ತಾ? ಕರ್ಲು ಮಣ್ಣು ಅಂತೀವಿ ನಾವು. ಕರ್ಲು ಅಂತಿರಲ್ಲ ನೀವು. ಅದ್ರ pH 9 ಇದೆ. ಆ ಮಣ್ಣಿನ pH ಅಲ್ಲಿ ಯಾವ ಒಂದು ಈ ತರ ಬೆಳೆಗಳು ಯಾವ ಇಂಟೆನ್ಸಿವ್ ಕ್ರಾಪ್ ಮಾಡಕ್ಕೆ ಆಗಲ್ಲ ಅಂತ ಮಣ್ಣಲ್ಲಿ ಬೆಳೆದಿದ್ದಾರೆ, ಸುಣ್ಕಲ್ ಮಣ್ಣು. ಸೊ ಏನು ಆಪ್ಷನ್ ಇಲ್ಲ ಅಂದ್ರೆ ನಾವು ಅದನ್ನ ಹೆಂಗ್ ಸರಿ ಮಾಡ್ಕೊಂಡು ಮಾಡ್ಬೇಕು ಅಂತ ಗೊತ್ತಿರುತ್ತೆ. ಈಗ ಗುಂಡ್ಲುಪೇಟೆಯಲ್ಲಿ ಎಷ್ಟು ಜನ ಬಂದಿದ್ದೀರಿ, ಎಷ್ಟು ಜನ ಜಿಪ್ಸಮ್ ಹಾಕ್ತಾ ಇದೀರಿ, ಕೈ ಎತ್ರಿ. ಒಂದ್ 10-12 ಜನ ಇರ್ಬೋದು, ಒಂದ್ 50 ಜನಕ್ಕೆ. ನಿಮ್ಮ ಮಣ್ಣುಗಳು ಎಷ್ಟು pH ಇದೆ ಅಂತ ಎಲ್ರಿಗೂ ಗೊತ್ತಿದ್ಯಾ? ನೋಡಿ, ಈ ಮಲೆನಾಡಲ್ಲಿ ಸುಣ್ಣ ಹಾಕ್ಸ್ತಾರೆ. ಮಳೆ ಕಡಿಮೆ ಬೀಳೋ ಜಾಗಗಳಲ್ಲಿ ಮತ್ ಸಿಕ್ಕಾಪಟ್ಟೆ ಈ ನದಿ ನೀರು ಉಪಯೋಗಿಸ್ತಾರಲ್ಲ, ಕಮಾಂಡ್ ಏರಿಯಾ ಅಂತ, ಅಚ್ಚುಕಟ್ಟು ಪ್ರದೇಶ ಅಂತೀವಲ್ಲ, ಅಲ್ಲೆಲ್ಲ ಮಣ್ಣು ಸ್ವಲ್ಪ ಕರ್ಲಾಗಿರುತ್ತೆ.
30-40 ವರ್ಷ ಭತ್ತ ಬೆಳೆದಿರೋ ಜಮೀನುಗಳೆಲ್ಲ ನಿಮಗೆ ನೀರ್ ನಿಲ್ಸಿದ್ರೆ ಎಲ್ಲ ಬೆಳ್ಳ ಕಾಣಿಸ್ತಾ ಇರುತ್ತೆ ನಿಮ್ಗೆ ಒಣಗಿದಾಗ. ಸೊ ಜಿಪ್ಸಮ್ ಹಾಕಲ್ಲ ಅಂದ್ರೆ ನಾನು ಹೇಳ್ದಂತ ಜಿಪ್ಸಮ್ ಹಾಕಕ್ ಹೋಗ್ಬೇಡಿ. ಮುಂದಿನ ವರ್ಷ ನೀವು ಅರಿಶಿನ ಹಾಕೋದ್ ಇನ್ನೂ 2 ತಿಂಗಳಿದೆ ಅನ್ನುವಾಗ ನಿಮ್ಮ ಮಣ್ಣನ್ನ ಫಸ್ಟ್ ಪರೀಕ್ಷೆ ಮಾಡಿಸ್ಬೇಕು. ನೋಡ್ರಿ, ಈಗ ನೀವ್ ಹೆಂಗೆ ಒಬ್ಬೊಬ್ರು ಕೂಡ ಭಿನ್ನವಾಗಿದ್ದೀರಿ, ಎಲ್ರು ಒಂದೇ, ಎಲ್ಲ ರೈತರು ಅನ್ನೋದು ಒಂದೇ ಭಾವ ಬಿಟ್ರೆ ಒಬ್ಬೊಬ್ಬ ಮನುಷ್ಯ ಒಂದೊಂದ್ ತರ. ಅದೇ ತರ ಒಂದೊಂದ್ ಮಣ್ಣು ಕೂಡ ಒಂದೊಂದ್ ತರ ಇರುತ್ತೆ. ನಿಮ್ಮೂರ್ದೇ ಆದ್ರೂ ಕೂಡ, ನಿಮ್ ಪಕ್ಕದ ಜಮೀನೇ ಆದ್ರೂ ಕೂಡ ಮಣ್ಣಿನ ಗುಣ ಬೇರೆ ಇರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಆ ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ನಾವು ಈ ಪೋಷಕಾಂಶ ನಿರ್ವಹಣೆ, ಪೋಷಕಾಂಶ ಅಂದ್ರೆ ನೀವು ಹಾಕ್ತಿರಲ್ಲ ಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕುರಿ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಎರೆ ಗೊಬ್ಬರ ಇರ್ಬೋದು, ಬೇರೆ ಯಾವುದೇ ಸಾವಯವ ಗೊಬ್ಬರಗಳು ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಅಥವಾ ನಿಮ್ಮ ಗೌರ್ಮೆಂಟ್ ಗೊಬ್ಬರಗಳು ಯೂರಿಯಾ, DAP, ಪೊಟ್ಯಾಶ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನೇನಿದೆ ಎಲ್ಲವೂ ಗೊಬ್ಬರಗಳೇ, ಎಲ್ಲವೂ ಪೋಷಕಾಂಶಗಳೇನೆ. ಆದ್ರೆ ಯಾವ ಯಾವ ಪೋಷಕಾಂಶ ನಮ್ಮ ಬೆಳೆಗೆ ಯಾವ ಹಂತದಲ್ಲಿ ಬೇಕು, ಎಷ್ಟು ಬೇಕು, ಸುಮ್ನೆ ನಾವು ಏನೋ DAP ಹಾಕೋದು ಅಥವಾ ಸುಮ್ನೆ ಪೊಟ್ಯಾಶ್ ಹಾಕೋದು ಈ ತರ ಲೆಕ್ಕ ಆಗಲ್ಲ. ಉದಾಹರಣೆಗೆ ನೋಡಿ, ಈಗ ಸಾರಜನಕ ಅಂತ ಇಟ್ಕೊಳ್ಳಿ, ನೀವು ಯೂರಿಯಾ ಹೇಳ್ತೀರಿ, ನೈಟ್ರೋಜನ್ ಅಂತ ಇರುತ್ತಲ್ಲ, ಒಂದು 4 ತಿಂಗಳವರೆಗೂ ಬೇಕು ಜಾಸ್ತಿ ನಿಮ್ಗೆ. 2ನೇ ತಿಂಗಳಿಂದ 4ನೇ ತಿಂಗಳಲ್ಲಿ ಅರ್ಶನಕ್ಕೆ ಒಂದು 60% ಊಟ ಬೇಕು ಟೋಟಲ್ ಕೊಡೋದ್ರಲ್ಲಿ, 2ನೇ ತಿಂಗಳಿಂದ 4ನೇ ತಿಂಗಳಲ್ಲಿ. ನಾವು ನಿಜವಾಗ್ಲೂ 60% ಊಟನ ಆ 2 ತಿಂಗಳಲ್ಲಿ ಕೊಡ್ತಾ ಇದೀವ? ಕೆಲವ್ರು ಕೊಡ್ತಾ ಇರ್ಬೋದು, ಬಹಳಷ್ಟು ಜನ ಕೊಡದೇ ಇರ್ಬೋದು. ಕಾಂಪಿಟೇಷನ್ ಮೇಲೆ ಆಗ್ತೀವಿ, ನಾನು 5 ಚೀಲ ಹಾಕ್ದೆ, ನಾನು 10 ಚೀಲ ಹಾಕ್ದೆ, ಅದೆಲ್ಲ ಲೆಕ್ಕ. ವಿಜ್ಞಾನ ಏನ್ ಹೇಳುತ್ತೆ, ಬೆಳೆಗೆ ಏನ್ ಬೇಕು, ಕಂಡೀಷನ್ ಏನಿದೆ. 3 ಕಾಂತಾರ ನಮ್ಮನ್ನ 15 ಚೀಲ ಹಾಕಿರಿ, ನಿಮಗೆ ತೋರಿಸ್ತೀನಿ ಯಾವ್ಯಾವ್ದು ಹಾಕ್ಬೋದು, ಹೆಂಗ್ ಹಾಕ್ಬೋದು ಅಂತ. ಸೊ ಅದಕ್ಕೆ ನಾನೇನಿಲ್ಲ ರೈತರಿಗೆ ಏನು ಬುದ್ಧಿ ಇಲ್ಲ ಅಥವಾ ದಡ್ರು ಅಂತ ಖಂಡಿತ ಹೇಳ್ತಾ ಇಲ್ಲ. ನಿಮಗೆ ಎಷ್ಟು ಅನುಭವ ಇದೆಯಲ್ಲ, ಒಬ್ಬ ರೈತ ಒಂದ್ ಬೆಳೆನ 4 ವರ್ಷ 5 ವರ್ಷ ಬೆಳೆದಿದ್ದಾನೆ ಅಂದ್ರೆ ದಿನ ಬೆಳಗಾದ್ರೂ ನೋಡಿರ್ತಾನೆ ಅದನ್ನ. ನಿಮಗೆ ವಿಜ್ಞಾನ ಅಂತ ಹೇಳಕ್ ಬರ್ದೇ ಇರ್ಬೋದು, ಆದ್ರೆ ಗಮನಿಸ್ತಾ ಇರ್ತೀರಿ ನೀವು ಬೆಳೆನ. ಸೊ ಅದಕ್ಕೆ ವಿಜ್ಞಾನ ಸೇರ್ಕೊಂಡ್ರೆ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಕರೆಕ್ಷನ್ ಮಾಡಿ ನಿಮ್ಮನ್ನ ಒಂದು ಉನ್ನತ ಮಟ್ಟಕ್ಕೆ ನಾವು ತಗೊಂಡು ಹೋಗಕ್ ಸಾಧ್ಯ ಇದೆ. ಈಗ ನಾನು ನಿಮ್ಮೊಬ್ಬರನ್ನ ನಾನು ನಿಮಗೆ ಗೈಡ್ ಮಾಡಿದ್ರೆ ನೀವು 100 ಜನಕ್ಕೆ ಮಾಡ್ಬೋದು, ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ. ಯಾಕಂದ್ರೆ ನಾನು ಎಲ್ಲರಿಗೂ ರೀಚ್ ಆಗಕ್ಕಾಗಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಸ್ವಲ್ಪ ರೈತರುಗಳು, ಸ್ವಲ್ಪ ವಿಜ್ಞಾನದಲ್ಲಿ ಆಸಕ್ತಿ ಇರೋರು ಇಲ್ಲದೆ ಇದ್ರೂ ಆಸಕ್ತಿ ಬರ್ಸ್ಕೋಬೇಕು. ಸೊ ನಿಮ್ಮ ಎಲ್ಲ ಊರಿನ ಇತರ ರೈತರುಗಳಿಗೂ ಕೂಡ ವಿಜ್ಞಾನ ಹೇಳ್ಕೊಡ್ಬೇಕು. ಆಮೇಲೆ ನೀವು ಎಷ್ಟು ಜನ ನೀರ್ ಪರೀಕ್ಷೆ ಮಾಡಿಸಿದಿರಿ? ನನಗೆ ಗುಂಡ್ಲುಪೇಟೆ ನೀರಲ್ಲಿ ಉಪ್ಪಿನಂಶ ಇದೆ ಅಂತ ಗೊತ್ತಾಗಿದೆ ಜಾಸ್ತಿ, ಎಲ್ಲದರಲ್ಲೂ ಅಲ್ಲ, ಕೆಲವರಲ್ಲಿ. ಈ ನೀರಲ್ಲಿ ಕ್ಲೋರೈಡ್ ಅಂಶ ಜಾಸ್ತಿ ಇದ್ರೆ, ಸಾಲ್ಟ್ಸ್ ಉಪ್ಪಿನಂಶ ಜಾಸ್ತಿ ಇದ್ರೆ ಬೆಳೆ ತುಂಬಾ ಕಷ್ಟ. ಅದು ಎಲೆ ಅಂಚೆಲ್ಲ ಸುಟ್ಟಂಗಾಗುತ್ತೆ. ನೀವು ಕೊಟ್ಟಿರೋ ಗೊಬ್ಬರ 50% ತಗೊಳಲ್ಲ. ನೀರು ಪರೀಕ್ಷೆ ಮಾಡಿಸ್ಬೇಕು. ಏನೋ ಮಳೆಗಾಲದಲ್ಲಿ ಚೆನ್ನಾಗಿರ್ತವೆ, ಮಳೆಗಾಲದಲ್ಲಿ ಸ್ವಲ್ಪ ಮಳೆ ನೀರು ಬರೋದ್ರಿಂದ ನಿಮ್ಗೆ ಸ್ವಲ್ಪ ಉತ್ತಮ. ಸೊ ಮಳೆ ಹೊರತಾಗಿ ನೀವೇನು ನೀರು ಕೊಡ್ತಿರಲ್ಲ, ನಿಮ್ದು ಇರಿಗೇಷನ್ ವಾಟರ್, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಈಗೇನೋ ಕೆರೆ ನೀರು ಬಿಟ್ಟು ಸ್ವಲ್ಪ ಸುಧಾರಿಸಿರ್ಬೋದು, ಈಗ ಗುಣಮಟ್ಟ ಸ್ವಲ್ಪ ಸುಧಾರಿಸಿರ್ಬೋದು. ನೀರನ್ನು ಕೂಡ ಪರೀಕ್ಷೆ ಮಾಡಿಸ್ಬೇಕು. ಆಮೇಲೆ ಎಷ್ಟು ಜನ ನೀವು ಕೊಟ್ಟಿಗೆ ಗೊಬ್ಬರ ಹಾಕ್ತಿರಲ್ಲ, ಎಷ್ಟು ಜನ ಕೊಟ್ಟಿಗೆ ಗೊಬ್ಬರನ ಪರೀಕ್ಷೆ ಮಾಡಿಸ್ತೀರಿ? ಬಹುಶಃ ಯಾರು ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಇದು ಬಹಳ ಎಲ್ಲ ಡಿಸಿಷನ್ಸ್ ಇದ್ರ 3 ಮೇಲೆ ನಿರ್ಧಾರ ಆಗುತ್ತೆ ಮುಂದಕ್ಕೆ. ಆ ಉದ್ದೇಶಕ್ಕೆ ನೀವು ವೆಲ್ ಇನ್ ಅಡ್ವಾನ್ಸ್ ಪ್ಲಾನ್ ಮಾಡ್ಕೊಂಡು ಮುಂದಿನ ವರ್ಷದಿಂದಾನೇ ಬದಲಾಗಬೇಕು. ಬದಲಾಗದೆ ಹೋದ್ರೆ ಈಗ ಸುಮ್ಮನೆ ನಿಮ್ ಜಮೀನಲ್ಲಿ ಒಂದು ಫಾಸ್ಫರಸ್ ಕಂಟೆಂಟ್, ರಂಜಕದ ಅಂಶ ಒಂದು ಹೆಕ್ಟೇರ್ಗೆ ಒಂದು 200 kg ಇದೆ ಅನ್ಕೊಳ್ಳಿ. ಯಾಕಂದ್ರೆ ನೀವೆಲ್ಲ DAP ಪ್ರಿಯರು, ಹಿಂದಿನ ಬೆಳೆಗಳಿಗೆ ಜಾಸ್ತಿ ಹಾಕಿರ್ತೀರಿ. ಅಂತ ಜಮೀನ್ ಏನಾರ ಇದ್ರೆ ನಾನು ಅರ್ಶನಕ್ಕೆ 1 kg ಫಾಸ್ಫರಸ್ ಹಾಕ್ರಿ ಅಂತ ಯಾರಿಗೂ ಹೇಳಲ್ಲ. ಆಲ್ರೆಡಿ ಎಕ್ಸ್ಟ್ರಾ ಇದೆ ನಿಮ್ಮಲ್ಲಿ. ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಅಷ್ಟೇ ಗೊತ್ತಾಗುತ್ತದು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಬೆಳೆ ಮಾಡೋದು ಇನ್ನೂ 2-3 ತಿಂಗಳಿದೆ ಅನ್ನಕ್ ಮುಂಚೆನೆ ಮಾಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ಯಾಕೆ 2 ತಿಂಗಳು ಮುಂಚೆ? ಅಕಸ್ಮಾತ್ ನಿಮ್ದು ಕ್ಷಾರ ಇರುತ್ತೆ, ಮಣ್ಣು pH 9-8 ಇರುತ್ತೆ, ಅಥವಾ pH 5 ಇರುತ್ತೆ. 5 ಇರೋ pH ನಾವು ಸುಣ್ಣ ಹಾಕ್ಸ್ಬೇಕು, ಇಲ್ಲ ಡೋಲೋಮೈಟ್ ಹಾಕ್ಸ್ಬೇಕು. 8 ಮೇಲಿರೋ pHಗೆಲ್ಲ ಜಿಪ್ಸಮ್ ಹಾಕ್ಬೇಕು. ಜಿಪ್ಸಮ್ ಆಗ್ಲಿ ಸುಣ್ಣ ಆಗ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಹಾಕಿ 1.5 ತಿಂಗಳು 2 ತಿಂಗಳು ಅದನ್ನೆಲ್ಲ ಒಡೆದು 3-4 ಸರಿ ನೀರ್ ಕಟ್ಟಿ ಬಸಿಸಿರ್ಬೇಕು ನಾವು. ಇಲ್ಲಾಂದ್ರೆ ಅದ್ರಿಂದ ಜಾಸ್ತಿ ಉಪಯೋಗ ಆಗಲ್ಲ ನಮ್ಗೆ. ಆ ಉದ್ದೇಶಕ್ಕೆ ನಾನು ಹೇಳ್ತಾ ಇರೋದು. ಆಮೇಲೆ ಜಿಪ್ಸಮ್ ನಿಮಗೆ ಸಬ್ಸಿಡಿ ಇಲ್ಲಾಂದ್ರೆ 3 ರೂಪಾಯಿ kg ಸಿಗುತ್ತೆ, ಸಬ್ಸಿಡಿ ಇಲ್ಲ ಅಂದ್ರೆ 7 ರೂಪಾಯಿ kg ಸಿಗುತ್ತೆ. ಜಿಪ್ಸಮ್ ಏನು? ಕ್ಯಾಲ್ಸಿಯಂ ಸಲ್ಫೇಟ್. ಜಿಪ್ಸಮ್ ಹಾಕಿದ್ರೆ ನಿಮಗೆ ಬರೀ pH ಕರೆಕ್ಷನ್ ಅಷ್ಟೇ ಆಗಲ್ಲ, ಕ್ಯಾಲ್ಸಿಯಂ ಸಿಕ್ತು, ಸುಣ್ಣದಂಶ ಸಿಕ್ತು, ಗಂಧಕದಂಶ ಸಿಕ್ತು. ಸುಣ್ಣದಂಶ ಚೆನ್ನಾಗಿದ್ರೆ ಮಣ್ಣಲ್ಲಿ, ಸುಣ್ಣ ಅಂದ್ರೆ ಸುಣ್ಕಲ್ಲು ಅಂತಲ್ಲ, ಸುಣ್ಣ ಬೇರೆ ಸುಣ್ಕಲ್ಲು ಬೇರೆ. ನಾನು ಹೇಳ್ತಾ ಇರೋದು ಕ್ಯಾಲ್ಸಿಯಂ ಕಂಟೆಂಟ್ ನಿಮಗೆ ಗಿಡಕ್ಕೆ ದೃಢತೆಯನ್ನು ತಂದುಕೊಡುತ್ತೆ, ರೋಗ ನಿರೋಧಕ ಶಕ್ತಿ ಬರುತ್ತೆ. ಗಂಧಕ
ನಿಮ್ಮ ಗುಣಮಟ್ಟ ಸ್ಮೆಲ್, ಅರಿಶಿನದ್ದು ಪ್ರೋಸೆಸ್ ಮಾಡಿದ್ಮೇಲೆ ಅರೋಮ ಬರುತ್ತಲ್ಲ, ಅದ್ರಲ್ಲಿ ಎಣ್ಣೆ ಅಂಶ ಇರುತ್ತೆ, ಕರ್ಕುಮಿನ್ ಇರುತ್ತೆ, ಅದೆಲ್ಲ ಜಾಸ್ತಿ ಆಗಿ ಕೆಲಸ ಮಾಡುತ್ತೆ. ಸೊ ಆ ಉದ್ದೇಶಕ್ಕೆ ನೀವು ಮಣ್ಣು, ನೀರು, ಗೊಬ್ಬರ ಕಂಪಲ್ಸರಿ ಪರೀಕ್ಷೆ ಮಾಡಿಸ್ಬೇಕು. ಆಮೇಲೆ ಎಷ್ಟು ಜನ ನಿಮ್ಮಲ್ಲಿ ನೀವು ಔಷಧಿಗಳು ಹೊಡಿತಿರಲ್ಲ, ಪ್ರೇಯರ್ಗೆ ಹಾಕೊಂಡು ಔಷಧಿ ಹೊಡಿತಿರಲ್ಲ, ಎಷ್ಟು ಜನ ನೀರಿನ pH ಚೆಕ್ ಮಾಡಿದಿರಿ? ಬಹುಶಃ ಇಲ್ಲಿ ಬಂದಿರೋರು ಯಾರು ಮಾಡಿಲ್ಲ, ಅಥವಾ ನಾವು ಜಾಸ್ತಿ ಎಜುಕೇಟ್ ಮಾಡಿಲ್ಲ ನಿಮ್ನ. ನಿಮ್ಮ ನೀರು pH 6 ಇದ್ರೆ 100% ಕೆಲಸ ಮಾಡುತ್ತೆ ಅನ್ಕೊಂಡ್ರೆ, ಅಕಸ್ಮಾತ್ pH 7 ಅಥವಾ 8 ಇದ್ರೆ 40% ಕೆಲಸ ಮಾಡಲ್ಲ ಅದು ಔಷಧಿ. ನೀವು ಔಷಧಿ ಸರಿ ಇಲ್ಲ ಅಂತ ಔಷಧಿ ಬೈಬೋದು, ಅಥವಾ ಔಷಧಿ ಯಾರು ಹೇಳಿರ್ತಾನಲ್ಲ ಅವ್ನ್ ಬೈಕಂತೀರಿ ನೀವು, ಯಾವ್ದೋ ಹೇಳ್ದ ಮರ ಕೆಲಸನೇ ಮಾಡ್ತಲ್ಲ ಇದು. ಜಸ್ಟ್ ನೀರಿನ pH 7 ಇರೋದು 6 ಮಾಡ್ಬೋದು, 6 ಇರೋದು 5 ಮಾಡ್ಬೋದು, ಒಂದೊಂದು ಔಷಧಿಗೆ ಒಂದೊಂದ್ ತರ ಇರುತ್ತೆ. ಸೊ ಸಿಂಪರಣೆ ಮಾಡುವಾಗ ನಾವು pH ತುಂಬಾ ಇಂಪಾರ್ಟೆಂಟು. ನೀವು ಕೀಟನಾಶಕಗಳನ್ನ ಬಳಸ್ತಾ ಇದ್ರಿ, ಇನ್ಸೆಕ್ಟಿಸೈಡ್ ಹೊಡಿವಾಗ 5ರಿಂದ 5.5 ಇರಬೇಕು. ನೀವೇನ್ ರೆಡಿ ಮಾಡ್ಕತ್ತಿರಲ್ಲ ಸ್ಪ್ರೇ ಸೊಲ್ಯೂಷನ್, 5ರಿಂದ 5.5 ಇರಬೇಕು. ಶಿಲೀಂಧ್ರನಾಶಕಗಳು, ಫಂಗಿಸೈಡ್ಸ್, ರೋಗಗಳಿಗೆ ಏನ್ ಯೂಸ್ ಮಾಡ್ತಿರಲ್ಲ, ಒಂದು 6 ಇರಬೇಕು. ಅಕಸ್ಮಾತ್ ಯಾರು ಬೋರ್ಡೋ ಮಾಡ್ತಾ ಇದ್ರೆ ಪಕ್ಕಾ 7 ಇರಬೇಕು. ನ್ಯೂಟ್ರಿಯೆಂಟ್ ಸೊಲ್ಯೂಷನ್ಸ್, ಈ 13-0-45, 12-61, 90 00-50 ಆ ಸೊಲ್ಯೂಷನ್ 5 ಇರಬೇಕು. ಸ್ಪ್ರೇ ಮಾಡೋದು ನಾನು ಹೇಳ್ತಾ ಇರೋದು, ಡ್ರಿಪ್ಪಲ್ ಕೊಡೋದು ಹೇಳ್ತಾ ಇಲ್ಲ ನಾನು. ಆಮೇಲೆ ಡ್ರಿಪ್ಪಲ್ ಕೊಡಕ್ಕೂ ಒಂದು ಲಾಜಿಕ್ ಇರುತ್ತೆ. ಈಗ ನಿಮ್ಮ ಮಣ್ಣಿನ pH 8 ಇರುತ್ತೆ ಅನ್ಕೊಳ್ಳಿ, ನಾನೇನೋ ಪೊಟ್ಯಾಶ್ ಕೊಡಕ್ಕೆ ಹೇಳಿದೀನಿ ಅಂತ ನೀವು MOPನೇ ಪ್ರತಿ ಸರಿನೂ ಕೊಡ್ತಾ ಇದ್ರೆ pH ಇನ್ನೂ ಜಾಸ್ತಿ ಆಗುತ್ತೆ. ಕ್ಲೋರೈಡ್ ಇರುತ್ತೆ MOPನಲ್ಲಿ, ಲವಣಾಂಶ ಇರುತ್ತೆ ಅದ್ರಲ್ಲಿ ಜಾಸ್ತಿ, ಎಲೆ ಸುಡಂಗ್ ಮಾಡುತ್ತೆ. ಲವಣಾಂಶ ಜಾಸ್ತಿ ಆದ್ರೆ ಗಿಡ ಬೇರೆ ಪೋಷಕಾಂಶನೂ ತಗೊಳೋದಿಲ್ಲ. ಸೊ ಅದಕ್ಕೆ ಇವು ಬಹಳ ಇಂಪಾರ್ಟೆಂಟ್ ವಿಚಾರಗಳು. ಆಮೇಲೆ ಗೊಬ್ಬರ ಅಂತ ಹೇಳಿದೆ, ಗೊಬ್ಬರದ್ದು ಯಾಕೆ ಟೆಸ್ಟ್ ಮಾಡಬೇಕು ಅಂತ ಹೇಳಿದೆ. ಗೊಬ್ಬರಕ್ಕೆ ಒಂದು CN ರೇಷಿಯೋ ಅಂತ ಒಂದು ಪ್ಯಾರಾಮೀಟರ್ ಇರುತ್ತೆ, ಇಂಗಾಲ ಮತ್ತೆ ಸಾರಜನಕದ್ದು ಅನುಪಾತ. ಅದು 20:1 ಅಥವಾ ಮ್ಯಾಕ್ಸಿಮಮ್ 30:1 ಇರಬೇಕು. ಅಂದ್ರೆ ಗೊಬ್ಬರ ತುಂಬಾ ಚೆನ್ನಾಗಿ ಕಳ್ತಿದೆ, ನೀವು ಹಣ್ಣು ಗೊಬ್ಬರ ಏನೋ ಅಂತೀರಿ, ಅದು ಚೆನ್ನಾಗಿ ಮಾಗಿದೆ ಕಳ್ತಿದೆ ಅಂತ ಅಂತೀರಿ. ಅಕಸ್ಮಾತ್ ಗೊಬ್ಬರ ಸರಿಯಾಗಿ ಮಾಗಿಲ್ಲ, ಇದು CN ರೇಷಿಯೋ 50-80:1 ಇತ್ತು ಅನ್ಕೊಳ್ರಿ, ಅದ್ರ ಅರ್ಥ ಏನು ಅಂದ್ರೆ ಅದು ಅರ್ಧನು ಡಿಕಂಪೋಸ್ ಆಗಿಲ್ಲ. ಡಿಕಂಪೋಸ್ ಆಗದೆ ಇರೋ ಗೊಬ್ಬರನ ನೀವು ಬೆಡ್ ಮೇಲೆ ಹಾಕ್ಬಿಟ್ರೆ ಅದು ಕೊಳೆಯಕೆನೆ ನೀರ್ ತಗೊಳತ್ತೆ, ಸಾರಜನಕನು ತಗೊಳತ್ತೆ, ರಂಜಕನು ತಗೊಳತ್ತೆ. ಇನ್ ಗಿಡಕ್ಕೆ ಹೆಂಗ್ ಸಿಗ್ಬೇಕು? ಆ ಉದ್ದೇಶಕ್ಕೆ ಸಾವಯವ ಗೊಬ್ಬರಗಳನ್ನ ಪರೀಕ್ಷೆ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಯಾರೋ ಕೋಳಿ ಗೊಬ್ಬರ ಮಾರ್ತಾ ಇದಾರೆ, ಅದನ್ನ ಟೆಸ್ಟ್ ಮಾಡಿಸಿದ್ರೆ ಹೆವಿ ಮೆಟಲ್ಸ್, ನೀವೇನೋ ಸಂಘ ಮಾಡಿದಿರಿ, ನಾವು ಮುಂದಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಎಲ್ಲಾ ನಿರ್ಧಾರಗಳನ್ನು ವಿವೇಚನೆಯಿಂದ ತಗೋಬೇಕಾಗುತ್ತೆ. ಅದು ನಂದಲ್ಲ ಸರ್, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಂಗೇ ಇಲ್ಲ ನೀವು. ಈಗ ನೀವು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿದ್ರೆ ಎಲ್ಲ ಕಂಡೀಷನ್ ಹಾಕ್ತಾರೆ ಅವರು. ಈಗ ಎಕ್ಸ್ಪೋರ್ಟಿಗೆ ಬೆಳಿತೀವಿ ಅಂದ್ರೆ ಕಂಡೀಷನ್ ಹಾಕ್ತಾರೆ, ರೆಸಿಡ್ಯೂ ಇಷ್ಟೇ ಇರಬೇಕು, ಹೆವಿ ಮೆಟಲ್ಸ್ ಲಿಮಿಟ್ ಇಷ್ಟಿರಬೇಕು, ಇದಿರಬೇಕು, ಇದಿರಬಾರ್ದು ಅಂತ ಹೇಳೇ ಬಿಡ್ತಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಇನ್ನೂ ಇಂಪ್ರೂವ್ ಆಗಬೇಕಾಗುತ್ತೆ. ಸ್ವಲ್ಪ ಎಕ್ಸ್ಪೋರ್ಟ್ ಕಡೆಗೂ ನಾವು ಇನ್ನು ಮುಂದೆ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು, ಸಂಘಟನೆ ಮೂಲಕ. ಒಬ್ಬೊಬ್ಬರೇ ಮಾಡಿದ್ರೆ ಆಗಲ್ಲ ಅದನ್ನು. ಸೊ ಈ ವಿಚಾರಗಳೆಲ್ಲ ಇರ್ಲಿ ಮನಸ್ಸಲ್ಲಿ. ಇದೆಲ್ಲ ಏನು ವ್ಯವಸಾಯ ಹೇಳ್ಕೊಡೋದು ಬೇಕಾಗಿಲ್ಲ. ಇದು ಯಾವುದೇ ಗೆಡ್ಡೆ ಗೆಣಸಿರ್ಲಿ, ಶುಂಠಿ ಇರಲಿ, ಅರಿಶಿನ ಇರಲಿ, ಆಲೂಗಡ್ಡೆ ಇರಲಿ, ಭೂಮಿ ಕೆಳಗೆ ಯಾವುದೇ ಇರಲಿ, ಕ್ಯಾರೆಟ್ ಇರಲಿ, ನೀವು ಮಣ್ಣು ಎಷ್ಟು ಮೃದುವಾಗಿರುತ್ತೆ, ಮಣ್ಣು ಎಷ್ಟು ಸಡಿಲ ಇರುತ್ತೆ, ಎಷ್ಟು ಚೆನ್ನಾಗಿ ನೀವು ಬೆಡ್ ಮಾಡ್ತೀರಿ, ಅದ್ರ ಮೇಲೆ ನಮಗೆ ಗಡ್ಡೆ ಏನು ಎಲ್ಲ ಉಸಿರಾಟ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಚಿಸಲ್ ಫ್ಲೋ ಅಂತ ಸಿಗುತ್ತೆ, ಇನ್ನು ಡಿಸ್ಕ್ ಅಂತೂ ಗೊತ್ತಿದೆ, ಕಲ್ಟಿವೇಟರ್ ಸಿಗ್ತವೆ. ನನ್ನ ಉದ್ದೇಶ ಏನು ಅಂದ್ರೆ ಇಲ್ಲಿ ನಿಮ್ಗೆ 25 ಕ್ವಿಂಟಲ್ ಅರಿಶಿನ ಬರ್ತಾ ಇದ್ರೆ ನಿಮಗೆ 40 ಕ್ವಿಂಟಲ್ ಬರಂಗಾಗಬೇಕು. ಅದು ನಂದು ಎಕ್ಸ್ಪರ್ಟೈಸ್, ಅದು ನನ್ನ ಅನುಭವ ಆ ಕ್ಷೇತ್ರದಲ್ಲಿ. ಅದನ್ನ ಹೆಂಗ್ ಮಾಡೋದು ಅಂತ ನಾವು ಮುಂದಕ್ಕೆ ಹೋಗೋಣ. ಆಮೇಲೆ ಪ್ರತಿಯೊಬ್ರು ಹೆಂಗೆ ನಾವು ದುಡ್ಡನ್ನ ಉಳಿಸ್ಬೇಕು ವ್ಯವಸಾಯದಲ್ಲಿ, ನಮ್ಮ ಒಂದು ಗುರಿ ಅತ್ಯಧಿಕ ಉತ್ಪಾದನೆ, ಗುಣಮಟ್ಟದ ಉತ್ಪಾದನೆ, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡೋದು. ಇದು 3 ನಮ್ಮ ಗುರಿಗಳು. ಮತ್ತೆ ಉತ್ಕೃಷ್ಟವಾದ ಉತ್ಪನ್ನ, ರೆಸಿಡ್ಯೂ ಕಡಿಮೆ ಇರೋಂಥದ್ದು ಅಥವಾ ಮನುಷ್ಯನ್ ತೊಂದರೆ ಇಲ್ಲದೆ ಇರೋಂಥ ಉತ್ಪನ್ನ ಉತ್ಪಾದನೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ನನ್ನ ಸಂಪರ್ಕದಲ್ಲಿರೋ ಯಾವುದೇ ರೈತನಿಗೆ ಮಣ್ಣು ನೀರು ಪರೀಕ್ಷೆ ಮಾಡಿಸಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಇಂಥದ್ದು ಹಾಕಿ ಅಂತ ಹೇಳೋದಿಲ್ಲ. ಇದನ್ನ ನಾನು ಸುಮಾರು ಒಂದು 10 ವರ್ಷದಿಂದ ಫಾಲೋ ಮಾಡ್ತಾ ಬಂದಿದ್ದೀನಿ. ಇದರಿಂದ ಬಹಳಷ್ಟು ನನಗೂ ಉಪಯೋಗ ಆಗಿದೆ, ಅವ್ರಿಗೂ ಉಪಯೋಗ ಆಗಿದೆ. ಇದೆಲ್ಲ ನಿಮ್ಗೇನು ವ್ಯವಸಾಯ ಹೇಳ್ಕೊಡ್ಬೇಕಾಗಿಲ್ಲ, ಇಷ್ಟೇ ಅಗಲ ಮಾಡಬೇಕು, ಇಷ್ಟೇ ಎತ್ತರ ಮಾಡಬೇಕು, ನಿಮ್ಗೆ ಗೊತ್ತಿದೆ, ಮಾಡ್ತಾ ಇದೀರಿ ಬೆಡ್ಗಳು, ಇದ್ರಲ್ಲೇನು ಅಂತ ಏನು ಡಿಫ್ರೆನ್ಸ್ ಆಗಲ್ಲ ನಿಮ್ಗೆ. ಆಮೇಲೆ ಏನು ಅರಿಶಿನದಲ್ಲಿ ನೀವು ತುಂಬಾ ಹತ್ರ ಹಾಕಿ 15 ಕ್ವಿಂಟಲ್ ಹಾಕಿದ ತಕ್ಷಣ ಏನು 50 ಕ್ವಿಂಟಲ್ ಇಳುವರಿ ಬರಲ್ಲ ನಿಮಗೆ.
ಅಥವಾ ನೀವು 5 ಕ್ವಿಂಟಾಲ್ ಹಾಕಿದ ತಕ್ಷಣ ಏನು 10 ಕ್ವಿಂಟಾಲ್ಗೆ ನಿಲ್ಲಲ್ಲ ಇಳುವರಿ. ಎಲ್ಲ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ತುಂಬಾ ತಲೆ ಕೆಡಿಸ್ಕೊಳೋದು ಬೇಡ. ಒಂದು 6 ಕ್ವಿಂಟಲ್ ಮಿನಿಮಮ್ ಬೆಳ್ಳಾದ್ರೆ, ಗಡ್ಡೆ ಆದ್ರೆ ಒಂದು 9 ರಿಂದ 10 ಕ್ವಿಂಟಲ್ ತಗೊಳತ್ತೆ 1 ಎಕರೆಗೆ. ಅಥವಾ ಅವ್ರೇನೋ ಮಷಿನ್ ನಾಟಿ ಮಾಡಿಸಿರೋದು ಅವ್ರು ಹೇಳ್ತಾರೆ ನಾಗಾರ್ಜುನ್ ಸ್ವಲ್ಪ ಜಾಸ್ತಿ ತಗೋಬಹುದು. ನೀವು ಉಂಡೆ ಹಾಕ್ತಿರಿ, ತಾಯಿಗಡ್ಡೆ ಹಾಕ್ತಿರಿ ಸಾಮಾನ್ಯ ನನಗೆ ಗೊತ್ತಿರಂಗೆ, ಇಲ್ಲ ಬೆಳ್ಳ ಹಾಕ್ತಿರಿ. ಬೆಳ್ಳಾರ ಹಾಕ್ಬೋದು, ಉಂಡೆ ನರ ಹಾಕ್ಬೋದು, ಇಲ್ಲ ನಿಮಗೆ ಕಡಿಮೆ ಅಂದ್ರೆ ಅದನ್ನ ಅರ್ಧಕಾರ ಕಟ್ ಮಾಡಾರ ಹಾಕ್ಬೋದು, ಕಟ್ ಮಾಡಿದ್ರೆ ಹಾಕ್ಬೋದು. ಈಗ ಸಸಿ ಮಾಡೋದು ಬಂದಿದೆ, ಆದ್ರೆ ಸಸಿ ನಿಮ್ದೇ ಬೀಜ ಇದ್ರೆ, ನೀವು ಖರೀದಿ ಮಾಡ್ತಾ ಇಲ್ಲ, ನಂದೇ ಬೀಜ ಇದೆ ಅಂತ ಆದ್ರೆ ನೀವು ದಯಮಾಡಿ ಬೆರಳು ಹಾಕಿ ಇಲ್ಲ ಉಂಡೆ ಹಾಕಿ, ಸಸಿ ಮಾಡೋದು ಬೇಡ. ಓಕೆನಾ? ಏನೋ ಹೊಸ ವೆರೈಟಿ ಬಂದಿದೆ, ನನಗೆ ನಾನು 7 ಕ್ವಿಂಟಲ್ ಕೇಳಿದ್ದೆ, ಅವ್ರು 50 kg ಕೊಟ್ಟಿದ್ದಾರೆ ಅಂತ ಟೈಮಲ್ಲಿ ಮಾತ್ರ ಬೇಕಾದ್ರೆ ಹೊಸ ವೆರೈಟಿನ ಮಲ್ಟಿಪ್ಲೈ ಮಾಡಕ್ಕೆ ಸಸಿ ಯೂಸ್ ಮಾಡಿ. ಅದರ್ವೈಸ್ ನಾರ್ಮಲ್ ಕೋರ್ಸ್ ಅಲ್ಲಿ ನೀವು ಇಲ್ಲ ಬೆರಳು ಹಾಕಿ ಇಲ್ಲ ಉಂಡೆ ಹಾಕಿ, ಏನು ತೊಂದರೆ ಇಲ್ಲ. ಬಟ್ ಇಲ್ಲಿ ಒಂದು ಸೂಕ್ಷ್ಮ ಏನಪ್ಪಾ ಅಂದ್ರೆ, ನೀವು ಹಾರ್ವೆಸ್ಟ್ ಮಾಡಿದ್ಮೇಲೆ ಯಾರು ಟ್ರೀಟ್ ಮಾಡಲ್ಲ ಗಡ್ಡೆನ, ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಯಾರು ಮಾಡಲ್ಲ. ಸೊ ನನ್ನ ಒಂದು ಸಜೆಷನ್ ಅಂದ್ರೆ, ನೀವು ಸ್ಟೋರ್ ಮಾಡಕ್ ಮುಂಚೆ ಒಂದ್ಸರಿ ಟ್ರೀಟ್ ಮಾಡಬೇಕು, ಹಾಕಕ್ ಮುಂಚೆ ಒಂದ್ಸರಿ ಟ್ರೀಟ್ ಮಾಡಬೇಕು. ಸೊ 2 ಸರಿ ಮಿನಿಮಮ್ ಟ್ರೀಟ್ ಮಾಡ್ಲೇಬೇಕು. ಯಾಕಂದ್ರೆ ನೀವು ಜನವರಿ ಕಿತ್ತರೆ ಮಾರ್ಚ್ ಎಂಡ್ ಏಪ್ರಿಲ್ ಹಾಕೋವರೆಗೂ ಅದು ಅಲ್ಲೇ ಇರುತ್ತೆ. ಸೊ ಆ ಕಾರಣ ಅಕಸ್ಮಾತ್ ಏನಾದ್ರು ಅದರಲ್ಲಿ ಹುಳುಗಳಿದ್ರೆ, ಗಡ್ಡೆ ಕೊಳೆ ರೋಗದ ಅಂಶಗಳಿದ್ರೆ ಅವು ಅಲ್ಲೇ ಮಲ್ಟಿಪ್ಲೈ ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನೀವು ಟ್ರೀಟ್ ಮಾಡಿ ಮುಂದಕ್ಕೆ ಹಾಕ್ಬೇಕು ಅಂತ. ಸೊ ಇಲ್ಲಿ ಸಾಧಾರಣ ನಮಗೊಂದು 3-4 ಆಯ್ಕೆಗಳಿದೆ. ನಿಮ್ಗೆಲ್ರಿಗೂ ಮ್ಯಾಂಕೋಸೆಬ್ ಗೊತ್ತು. ಮ್ಯಾಂಕೋಸೆಬ್ ನೋಡಿದೀರಾ, ಕೇಳಿದಿರಾ? M45 ಅಂತಿರಲ್ಲ, ನಿಮಗೆ ಟ್ರೇಡ್ ನೇಮ್ ಹೇಳಿದ್ರೆ ಈಸಿಲಿ ಅರ್ಥ ಆಗುತ್ತೆ. ಅದ್ರ ಮೇಲೆ ಯಾವ ರೀತಿ ಟ್ರಯಾಂಗಲ್ ಯಾವ ಕಲರ್ದು ಇರುತ್ತೆ ಅಂತ ಅಬ್ಸರ್ವ್ ಮಾಡಿದೀರಾ? 4 ಟ್ರಯಾಂಗಲ್ ಬರ್ತವೆ. ರೆಡ್ ಬರುತ್ತೆ, ಹಳದಿದ್ ಬರುತ್ತೆ, ಬ್ಲೂ ಬರುತ್ತೆ, ಗ್ರೀನ್ ಬರುತ್ತೆ. ಮ್ಯಾಂಕೋಸೆಬ್ ಮೇಲೆ ಯಾವ ತರ ಕಲರ್ದು ಇರುತ್ತೆ ನೋಡಕ್ಕೆ ಹೋಗಲ್ಲ ನೀವು 90% ಜನ. ಯಾವ್ದಿರುತ್ತೆ ಹೇಳಿ ನೋಡುವ? ಇಲ್ಲ, ಮ್ಯಾಂಕೋಸೆಬ್ ಗ್ರೀನ್ ಲೇಬಲ್. ಗ್ರೀನ್ ಏನಂದ್ರೆ ಗ್ರೀನ್ ಅಂದ್ರೆ ಏನ್ ಹೇಳಿ? ತುಂಬಾ ಸೇಫ್ ಅದು ಅಂತ. ಅದು ಪಾಯ್ಸನ್ನೇ. ಇರೋ ಪಾಯ್ಸನ್ ಅಲ್ಲಿ ಜಾಸ್ತಿ ಸೇಫ್ ಆಗಿರೋದು ಈ ಗ್ರೀನ್ ಮಾಲಿಕ್ಯೂಲ್ಸ್. ಈಗೀಗೆಲ್ಲ ಸ್ವಲ್ಪ ಗ್ರೀನ್ ಮಾಲಿಕ್ಯೂಲ್ಸ್. ಈಗ ನಿಮಗೆ ಕೊರಾಜನ್ ನೋಡಿದಿರ್ತೀರಿ, ಹುಳಕ್ಕೆ ಕೊರಾಜನ್ ಬಳಸಿದ್ರ ಯಾರಾದ್ರು ಹುಳುಗಳಿಗೆ? ಅದೇನೋ 880 900 ರೂಪಾಯಿ ಇತ್ತು, ಈಗ ಎಲ್ಲ ಕಂಪ್ನಿಗೂ ಮಾರಿ ರೇಟ್ ಕಡಿಮೆ ಆಗಿದೆ. ಈಗ ಕೊರಾಜನ್ ಕಡಿಮೆ ಆಗಿಲ್ಲ, ಆ ಟೆಕ್ನಿಕಲ್ ಇರೋವು 300 ರೂಪಾಯಿಗೂ ಸಿಗ್ತಾವೆ 60 ಮಿಲಿ. ನಿಮ್ಗೆ ಕೊರಾಜನ್ ಯಾವ ಟ್ರಯಾಂಗಲ್ ಇರುತ್ತೆ ನೋಡಿದಿರಾ? ಕೊರಾಜನ್ ಕೂಡ ಗ್ರೀನ್. ಕಾರ್ಟಾಪ್ ಅಂತ ಬರುತ್ತೆ ನೋಡಿದಿರಾ? ಗ್ರಾನ್ಯೂಲ್ಸ್. ನೀವು ನಾಟಿ ಮಾಡ್ಬೇಕಾದ್ರೆ 4-8 ಮೊದ್ಲು ಹಾಕ್ತಿದ್ರಿ, 4-8 ಫಿರಡಾನ್ ಇಂಥವು ಹಾಕ್ತಿದ್ರಲ್ಲ, ಕಾರ್ಟಾಪ್ ಗ್ರಾನ್ಯೂಲ್ ಬಂದಿದೆ. ಅದ್ರದ್ದು ಕಲರ್ ನೋಡಿದಿರಾ? ಕಾರ್ಟಾಪ್ ಹೈಡ್ರೋಕ್ಲೋರೈಡ್, ಅದು ಗ್ರೀನ್ ಇರುತ್ತೆ. ಸೊ ದಯಮಾಡಿ ಒಂದು ಜನರಲ್ ನಿಮ್ಗೆಲ್ರಿಗೂ ನನ್ನ ಒಂದು ಕಳಕಳಿಯ ಮನವಿ ಅಂದ್ರೆ, ಫಸ್ಟ್ ನಿಮಗೆ ಬಂದಿರ್ತಕ್ಕಂಥ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಈ ಗ್ರೀನ್ ಕಲರ್ ಇರೋದು ಏನಾರ ಆಯ್ಕೆಗಳಿದಾವ? ಒಂದೇ ಸರಿ ನೀವೇನ ರೆಡ್ ಹಾಕಿದ್ರೆ ನಿಮಗೂ ತೊಂದ್ರೆ, ಬೆಳೆಗೂ ತೊಂದ್ರೆ, ಪರಿಸರಕ್ಕೂ ತೊಂದ್ರೆ. ನೀವು ಪ್ರತಿಜ್ಞೆ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ನಾನು ಆ ಕೆಂಪು ಟ್ರಯಾಂಗಲ್ ಇರೋ ಔಷಧಿಗಳನ್ನ ನಾನು ಬಳಸೋದೇ ಇಲ್ಲ ವ್ಯವಸಾಯದಲ್ಲಿ. ರೆಸಿಡ್ಯೂ ಜಾಸ್ತಿ ದಿನ ಇರುತ್ತದು. ಉದಾಹರಣೆಗೆ ನಿಮ್ಗೆ ಇನ್ನೊಂದು ಹಳದಿದೊಂದು ಹೇಳ್ತೀನಿ. ಒಂದು ಪ್ಯಾರಾಕ್ವಾಟ್ ಅಂತ ಒಂದು ಅರ್ಬಿಸೈಡ್ ಕೇಳಿದಿರಾ? ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಅಂತ ಬರುತ್ತೆ. ಇವತ್ತು ಹೊಡೆದ್ರೆ ನೀವು ಅದನ್ನ 1 ವರ್ಷ ಅಲ್ಲ, ಗಿಡ ಸಾಯ್ತವೆ, 1 ವರ್ಷ ಆದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿದ್ರು ಆ ಮಣ್ಣಲ್ಲಿ ಅದರದ ಅಂಶ ಇರುತ್ತೆ. ಅದ್ರ ಬದಲಿಗೆ ಗ್ಲುಫೋಸಿನೇಟ್ ಅಮೋನಿಯಂ ಅಂತ ಒಂದಿದೆ, ಅದು ಅದೇ ಕೆಲಸ ಮಾಡುತ್ತೆ. ಬಾಸ್ತಾ ಅಂತ ಬರುತ್ತೆ ಟ್ರೇಡ್ ನೇಮ್, BASF, ಗ್ಲುಫೋಸಿನೇಟ್ ಅಮೋನಿಯಂ ಅಂತ. ಅದು ಅದೇ ಕೆಲಸ ಮಾಡುತ್ತೆ. ಆದರೆ ಅದು ಎಷ್ಟು ದಿನ ಉಳ್ಕೊಂಡಿರುತ್ತೆ ಮಣ್ಣಲ್ಲಿ ಅಂದ್ರೆ 30 ರಿಂದ 35 ದಿನ. ನೀವೇನೋ ಎಕ್ಸ್ಪೋರ್ಟ್ ಮಾಡ್ಬೇಕು ಅನ್ನೋರು ಪ್ಯಾರಾಕ್ವಾಟ್ ಡೈಕ್ಲೋರೈಡ್ ಹೊಡೆದ್ರೆ ಕಳನಾಶಕನ, ಖಂಡಿತ ಎಕ್ಸ್ಪೋರ್ಟ್ ಅಲ್ಲಿ ರಿಜೆಕ್ಟ್ ಆಗುತ್ತೆ. ಇದು ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದೇ ಕಾರಣಕ್ಕೂ ನೀವು ಗ್ರೀನ್ ಅಥವಾ ಬ್ಲೂ, ಯೆಲ್ಲೋನು ಮಾಡಬೇಡಿ, ರೆಡ್ ಮಾಡಬೇಡಿ. ಎಷ್ಟೊಂದು ಜನ ರೈತರು ಕ್ಯಾನ್ಸರ್ ಬಂದು ಸತ್ತವ್ರೆ, ಸಾಯ್ತಾ ಇದ್ದಾರೆ, ಇನ್ನೂ ಸಾಯ್ತಾರೆ. ಕಾರಣ ಏನು? ಪೆಸ್ಟಿಸೈಡ್ಸ್ ಕುಡ್ದಲ್ಲ, ಔಷಧಿ ಹೊಡೆದು. ಕುಡ್ದು ಸತ್ತಿರೋರು ಬಹಳ ಕಡಿಮೆ, ಒಡೆದ್ ಸತ್ತಿರೋರು ಜಾಸ್ತಿ ಇದ್ದಾರೆ. ಇಲ್ಲೇ ನಮ್ದೊಂದು ಅಂಗಸಂಸ್ಥೆ ಇದೆ ಇಲ್ಲಿ, DBT ಅವ್ರದ್ದು. ಅವ್ರೊಂದು ಇದು ಮಾಡಿದ್ದಾರೆ, ಬಟ್ಟೆ. ನೀವ್ಯಾರು ಕೋಟ್ ಹಾಕೊಂಡು ಹೊಡೆಯಲ್ಲ, ಹೆಲ್ಮೆಟ್ ಹಾಕೊಂಡು ಹೊಡೆಯಲ್ಲ, ಮಾಸ್ಕ್ ಹಾಕೊಂಡು ಹೊಡೆಯಲ್ಲ, ಅದು ಬೇಡ ಗ್ಲೌಸು ಹಾಕೋಣಲ್ಲ. ಲೇಬರ್ ಆದ್ರೂ ಜೀವ, ನಾವು ಮಾಡಿರೋ ಜೀವನೇ, ಎಲ್ರೂ ಹೊಣೆಗಾರರೇ. ಸೊ ದಯಮಾಡಿ ಈ ರಕ್ಷಾ ಕವಚ, ಕಿಸಾನ್ ಕವಚ್ ಅಂತ ಬಂದಿದೆ. ನಾನು ನಾಗಾರ್ಜುನ ಅವ್ರ ಹತ್ರ ಮಾತಾಡಿ ಯಾರಿಗೆ ಬೇಕಾದ್ರೂ ಅರೇಂಜ್ ಮಾಡ್ಬೋದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ. ಕಾರಣ ಏನು ಅಂದ್ರೆ, ನೀವು ಹೊಡಿತಾ ಇರ್ತೀರಿ, ನಿಮ್ ಬಟ್ಟೆ ಮೇಲೆ ಔಷಧಿ ಬಿದ್ರೂ ಕೂಡ ಆ ಬಿದ್ದ ತಕ್ಷಣ ಡಿಆಕ್ಟಿವೇಟ್ ಆಗೋಗುತ್ತೆ, ಔಷಧಿ ನಿಷ್ಕ್ರಿಯ ಆಗುತ್ತೆ, ನಿಮಗೇನು ಪರಿಣಾಮ ಮಾಡಲ್ಲ ಅದು.
ನಾನು ಸ್ಟ್ರಿಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಅದು ಹಾಕೋಬೇಕು, ಬೂಟ್ ಇರಬೇಕು, ಕಂಪ್ಲೀಟ್ ಕವರ್ ಆಗಿರ್ಬೇಕು. ಯಾವುದೇ ಕಾರಣಕ್ಕೂ ನಿಮ್ ಸ್ಕಿನ್, ಮೊನ್ನೆ ಹಾವೇರಿ ಕಡೆ ಯಾರೋ ಒಬ್ರು ಕಳೆನಾಶಕನೇ ಹೊಡೆದು ಕೈ ತೊಳೆದಾನೆ ಊಟ ಮಾಡಿದಾನೆ, ಹಾಸ್ಪಿಟ್ಲಿಗೆ ತಗೊಂಡೋದ್ರೆ ಸತ್ತೋಗಿದೆ. ಕೈ ತೊಳೆದಾನೆ ಊಟ ಮಾಡಿರೋದಕ್ಕೆ ಕಳೆನಾಶಕ ಹೊಡೆದು. ಇವನ್ನೆಲ್ಲ ನಾವು ಖಂಡಿತವಾಗ್ಲೂ ತುಂಬಾ ಹಗುರವಾಗಿ ತಗೊಳ್ಳೇಬಾರ್ದು. ಇದ್ರ ಬಗ್ಗೆ ನಾವು ಜಾಗೃತರಾಗಬೇಕಾಗುತ್ತೆ. ಈಗ ಸಿ ಟ್ರೀಟ್ಮೆಂಟ್ ಈಗೆಲ್ಲ ಈಗಿನ್ನೇನು ಹೇಳೋಣ ಬಿಡ್ರಿ, ಎಲ್ಲ 4 ತಿಂಗಳು 5 ತಿಂಗಳು ಈಗ ಹೇಳಿರೇನು ಮಾಡ್ತೀರಾ? ನೆಕ್ಸ್ಟ್ ತೆಗಿತಿರಲ್ಲ, ಹಾರ್ವೆಸ್ಟ್ ಆದ್ಮೇಲೆ ಏನಿದೆಯಲ್ಲ ಮ್ಯಾಂಕೋಸೆಪ್ ತಗೊಳ್ಳಿ, ಮತ್ತೆ ಕ್ವಿನಾಲ್ ಫಾಸ್ಟ್ ತಗೊಳ್ಳಿ, ಸಾಕು, ಎರಡೇನೆ.